ಮಳೆಯಾದ ಸಂಜೆ ನಗರದ ಹಳೆಯ ಬಸ್ ನಿಲ್ದಾಣ. ಜನಗಳ ಗದ್ದಲದ ನಡುವೆ ಅವಳು ಮಾತ್ರ ಮೌನವಾಗಿದ್ದಳು. ಕೈಯಲ್ಲಿ ಪುಸ್ತಕ, ಕಣ್ಣಲ್ಲಿ ಏನೋ ಕಳೆದುಕೊಂಡ ನೋವು. ಅವನ ಗಮನ ಅಲ್ಲೇ ನಿಂತು ಹೋಯಿತು. ಅವನು ಅವಳನ್ನು ನೋಡಿದ ಕ್ಷಣ ಹೃದಯಕ್ಕೆ ಕಾರಣವಿಲ್ಲದ ಚಲನೆ. ಮಳೆ ಜೋರಾದಾಗ ಅವನ ಛತ್ರಿ ಅವಳ ಮೇಲೂ ಬಂದಿತು. ಅವಳು ನೋಡಿದಳು. ಒಂದು ಕ್ಷಣ, ನಗುವಲ್ಲ, ಕೃತಜ್ಞತೆಯ ಮೌನ. ಅವರ ನಡುವೆ ಮಾತು ಇಲ್ಲ, ಆದರೂ ಏನೋ ಆರಂಭವಾಗಿತ್ತು. ಬಸ್ ಬಂದಾಗ ಅವಳು ಹೋದಳು. ಅವನು ನಿಂತಿದ್ದ, ಮಳೆಯಲ್ಲೇ. ಹೃದಯ ಮಾತ್ರ ಅವಳ ಜೊತೆಯಲ್ಲಿ ಹೋದಿತ್ತು. ಮರುದಿನ ಅದೇ ಸಮಯ, ಅದೇ ಬಸ್ ನಿಲ್ದಾಣ. ಅವಳು ಬಂದಳು. ಈ ಬಾರಿ ಅವನ ಮುಖದಲ್ಲಿ ನಗು, ಅವಳ ಕಣ್ಣಲ್ಲಿ ಆಶ್ಚರ್ಯ. ಮಾತಿಲ್ಲದೆ ಪಕ್ಕಪಕ್ಕದಲ್ಲಿ ನಿಂತರು. ಪ್ರತಿದಿನವೂ ಅದೇ ಮೌನ, ಆದರೂ ಅದೇ ಹತ್ತಿರತನ. ಕೆಲವೊಮ್ಮೆ ಮೌನವೇ ಅತೀ ಗಟ್ಟಿಯಾದ ಮಾತು. ಅವಳು ನಿಧಾನವಾಗಿ ಅವನತ್ತ ನೋಡತೊಡಗಿದಳು. ಅವನಿಗೆ ಅರ್ಥವಾಯಿತು, ಅವಳು ಒಂಟಿಯಾಗಿರಲು ಇಷ್ಟಪಡುವವಳಲ್ಲ. ಆ ದಿನ ಬಸ್ ತಡವಾಯಿತು. ಅವರ ಸಮಯ ಹತ್ತಿರವಾಯಿತು. ಒಂದು ದಿನ ಅವಳು ಮಾತನಾಡಿದಳು. ನೀನು ಯಾವಾಗಲೂ ಇಲ್ಲೇ ಇರ್ತೀಯಾ? ಅವನು ನಗುತ್ತಾ, ನೀನು ಬರೋವರೆಗೂ. ಆ ಕ್ಷಣ ಅವಳ ಕಣ್ಣುಗಳು ಬದಲಾದವು. ಪ್ರೀತಿ ಹಠಾತ್ ಬರುತ್ತದೆ, ಮುಗ್ಧವಾಗಿ. ಅವರು ಮಾತನಾಡತೊಡಗಿದರು. ಹುಟ್ಟೂರು, ಕನಸು, ನೋವು. ಅವಳು ಹೇಳಿದಳು, ನಾನು ಮತ್ತೆ ಪ್ರೀತಿಸಲು ಭಯಪಡ್ತೀನಿ. ಅವನು ಉತ್ತರಿಸಿದ, ನಾನು ನಿನ್ನ ಭಯಕ್ಕೆ ಸಮಯ ಕೊಡ್ತೀನಿ. ಅದೇ ದಿನ ಅವಳು ಅರಿತಳು, ಅವನು ಅವಳಿಗೆ ಅವಶ್ಯಕತೆಯಲ್ಲ, ಆಧಾರ. ಒಂದು ದಿನ ಅವಳು ಬರಲಿಲ್ಲ, ಮತ್ತೆ ದಿನವೂ ಇಲ್ಲ. ಅವನ ಮನಸ್ಸು ಖಾಲಿಯಾಗತೊಡಗಿತು. ಮೂರನೇ ದಿನ ಅವಳು ಸಂದೇಶ ಕಳುಹಿಸಿದಳು. ನಾನು ಹೋದ್ಬಿಡ್ತೀನಿ, ಈ ನಗರವನ್ನು, ನಿನ್ನನ್ನು. ಅವನ ಹೃದಯ ಒಡೆದು ಹೋಯಿತು. ಅವಳು ಹೇಳಿದಳು, ಪ್ರೀತಿ ನನ್ನಿಂದ ಎಲ್ಲವನ್ನೂ ಕಿತ್ತುಕೊಂಡಿದೆ. ಅವನು ಉತ್ತರಿಸಿದ, ಈ ಬಾರಿ ನಿನ್ನನ್ನು ಕಳೆದುಕೊಳ್ಳಲ್ಲ. ಅವನು ಓಡಿದ, ಅದೇ ಬಸ್ ನಿಲ್ದಾಣಕ್ಕೆ. ಅವಳು ಅಲ್ಲೇ ನಿಂತಿದ್ದಳು, ಕಣ್ಣಲ್ಲಿ ನೀರು, ಕೈಯಲ್ಲಿ ಟಿಕೆಟ್. ಅವನು ಉಸಿರಾಡಲು ಮರೆತ. ಹೋಗ್ಬೇಡ, ಅಷ್ಟು ಸಾಕಾಯಿತು. ಅವಳು ಅಳುತ್ತಳು. ನೀನು ನನ್ನ ನೋವನ್ನೂ ಪ್ರೀತಿಸ್ತೀಯಾ? ಅವನು ಹೇಳಿದ, ನಿನ್ನೊಟ್ಟಿಗೆ ಎಲ್ಲವನ್ನೂ. ಬಸ್ ಹೊರಟು ಹೋಯಿತು. ಅವರು ಅಲ್ಲೇ ಉಳಿದರು. ಕೆಲವೊಮ್ಮೆ ಪ್ರೀತಿ ಎಂದರೆ ಒಬ್ಬರನ್ನು ಹಿಡಿದುಕೊಳ್ಳೋದಲ್ಲ, ಅವರು ಹೋಗಬಾರದೆಂದು ಕಾರಣವಾಗೋದು.